ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಎಂತ ಕೆಲಸ ಆಗೋಯ್ತು ಮಾವ. ನಿಮ್ಮನ್ನು ನಾನು ಈ ಸ್ಥಿತಿಲಿ ನೋಡ್ತೀನಿ ಅಂತ ಗೊತ್ತಿದ್ದಿದ್ರೆ ನನ್ನ ಕಣ್ಣಿಗೆ ಕಾದ್ರೆ ಎಣ್ಣೆ ಸುಟ್ಕೊಂಡ್ಬಿಡ್ತಿದ್ದೆ. ನಿನಗೆ ಎದೆ ನೋವು ಅಂದ್ರೆ ತಡ್ಕೊಳಕ್ ಹಾಕಿಲ್ಲ. ನಿನ್ನ ಎದೆ ಅಂದ್ರೆ ಯಾವ ಗರ್ಭಗುಡಿ ಇದ್ದಂಗೆ, ಅದ್ರ ಒಳಗಿರೋದು ಅದ್ಯಾವ್ರು ನಡುಗ್ತಾನೆ ಅಂದ್ರೆ ನಂಬಕಾಯ್ತು ನಮ್ಮವ. ನಿನಗೆದೆ ನೋವಾಗಿ ಕುಸ್ತೋಗಿದ್ಯಾ ಅಂತ ಗೊತ್ತಾದ್ಮ್ಯಾಕೆ ನಾನು ನಿಂತಿರೋ ಭೂಮಿನೇ ಕುಸ್ತೋಗ್ಬಾರ್ದ ಅನ್ಸ್ಬಿಡ್ತು. ನನಗೆ ಕುಸ್ತೋಗ್ಬಾರ್ದ ಅನ್ಸ್ಬಿಡ್ತು. ಶಿವು, ನನಗೇನು ಆಗಿಲ್ಲ ಕಣ. ಅಳ್ಬೇಡ. ಯಾಕೋ ಅಳ್ತೀಯ ಹುಚ್ಚಪ್ಪ? ನಂದ್ಯಾವ್ರು ಮಾತಾಡ್ತೈತೆ. ಎಲ್ರು ಬಂದ್ರು. ಏ ಶಿವು, ಕರಿಬೇಡ, ಯಾರನ್ನು ಕರಿಬೇಡ. ನಿನ್ನ ಜೊತೆ ಸ್ವಲ್ಪ ಹೊತ್ತು ನಿನ್ನ ಜೊತೆ ಹೀಗೆ ಎದ್ಬಿಡ್ತೀನಿ. ಹೋಗೋ ಜೀವ, ಏನಿದ್ರು ನಿನ್ನ ಜೊತೆನೆ ಹೋಗ್ಬಿಡ್ಲಿ ಕಣ. ಅಯ್ಯೋ ಮಾವ, ಏನ್ ಮಾತಾಡ್ತೀಯ? ಬಿಡ್ತು ಅನ್ನು. ನೀನಿಲ್ಲ ಅಂದ್ರೆ ಮಾರಿಗುಡಿ ಅನಾಥ ಹಾಕಿಲ್ವಾ? ಅದಕ್ಕೆ ನಾನ್ ಬಿಟ್ಟೇನಾ? ಬಿಡಕ್ಕಿಲ್ಲ ಮಾವ, ನಾ ಬಿಡಕ್ಕಿಲ್ಲ. ದಯವಿಟ್ಟು ಸುಮ್ಮನಿರೋ. ನಿನ್ನ ಜೊತೆ ಇರಬೇಕು ನಾನು ಅಷ್ಟೇ. ಅದೊಂದೇ ಕಣೋ ನನ್ನ ಆಸೆ ಇರೋದು. ಈ ಜೀವನದಲ್ಲಿ ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ ಕಣೋ ಶಿವು. ಆಸ್ತಿ, ಅಂತಸ್ತು, ಅಧಿಕಾರ, ಗೌರವ, ಮರ್ಯಾದೆ ಎಲ್ಲ ನೋಡಾಯ್ತು. ಮಗಳ ಮದುವೆನೂ ಆಯಿತು. ಮಗಳು ಹಳಿಯ ಬಂಗಾರದಂಗಿದ್ದೀರಿ, ಅದನ್ನು ನೋಡಾಯ್ತು. ನನಗಿನ್ನೇನು ಬೇಕೋ ಶಿವು? ಇನ್ನೇನು ಉಳ್ದೈತೆ ಹೇಳು? ಮಾವ, ನಿನ್ನಂತವ ಸುಳ್ಳು ಹೇಳ್ಬೇಡ. ಹಸುನಂತವ ಎಲ್ಲ ಹೇಳ್ದ. ನಿನ್ ಮನ್ಸಾಗೆ ಯಾವುದೋ ಒಂದು ಚಿಂತೆ ಕಾಡ್ತಾ ಇತ್ತಂತೆ. ನೀನು ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ. ನಿದ್ದೆನೂ ಮಾಡೋಕ್ಕಿಲ್ಲ ಅಂತ ಹೇಳ್ದ. ಊಟ ನಿದ್ದೆ ಬಿಡುವಂತ ಚಿಂತೆ ಏನೈತೆ ನಿಂಗೆ ಜೀವನದಲ್ಲಿ? ನಂತವ ಹೇಳು ಮಾವ, ನಾನು ಸರಿ ಮಾಡ್ತೀನಿ. ಹೇಳು ಮಾವ. ಶಿವು, ಗುರು ಕೊಟ್ಟಿದ್ದ ಜೋಳಿಗೆ ಅಂತ ಗೂಟಕ್ಕೆ ನೇತು ಹಾಕಿದ್ರೆ ಊಟ ಸಿಗುತ್ತೇನೋ? ಈಗ ಯಾಕೋ ಆ ಮಾತಿಲ್ಲ? ಹೋಗು, ಏನು ಕೆಲಸ ಇರ್ತೋ ಏನೋ ನಿನಗೆ. ಪಾಪ ಆ ಚಿಕ್ಕ ಅಂಗಡಿಲಿ ವ್ಯಾಪಾರ ಮಾಡಿಕೊಂಡು ಇಡೀ ಸಂಸಾರ ನಡೆಸ್ತೀಯ. ನನ್ನಿಂದ ನಿನ್ನ ಕೆಲಸ ಹಾಳಾಗಬಾರ್ದು ಕಣೋ. ಹೋಗೋ ಶಿವು. ನಾನು ಬದುಕಿದ್ರೆ ಮತ್ತೆ ನಿನ್ನ ಇಲ್ಲ ಅಂದರೆ ಅವಯ ನಿನ್ನ ಕಾಲು ಹಿಡ್ಕೊಂಡ್ಬಿಡ್ತೀನಿ ಮಾವಯ್ಯ. ಅಲ್ಲ ಮಾವ, ನಿಂಗೆ ನಂತವ ಹೇಳಕ್ ಮುಜುಗರ ಐತೆ ಅಂದ್ರೆ ಬರ್ಸುತ್ತವ ಹೇಳು. ಅದೇನ ಇರ್ಲಿ, ನಾನು ನಡ್ಸ್ಕೊಡ್ತೀನಿ. ಆದ್ರೆ ಈ ಶಿವ ಇದ್ದು ನೀ ಕೊರಗ್ತಾ ಇದೀಯ ಅಂದ್ರೆ ನಾನಿತ್ತು ಸತ್ತಂಗಲ್ವ ಮಾವ? ಅಂತ ಮಾತೆಲ್ಲ ನೀನು ಆಡಬಾರ್ದು. ಪರ್ಶು ನನ್ನ ಮೇಲೆ ಕೋಪನ ನಿಂಗೆ ಇದ್ರೆ ಹೇಳ್ಬಿಡು ಮಾವಯ್ಯ. ತಲೆನೇ ಕತ್ತರಿಸ್ಬಿಟ್ಟು ನಿನ್ ಕಾಲು ಬಿಡೋಕೆ ಇಟ್ಬಿಟ್ಟೇನು. ಅಪ್ಪಯ್ಯ ಕರ್ದ. ಪರ್ಶು, ಪಾಪ ನಮ್ಮ ಶಿವು ತುಂಬ ಹೊತ್ಕೊಂಡ್ಬಿಟ್ಟಿದ್ದಾನೆ ಕಣ. ಕರ್ಕೊಂಡು ಸಮಾಧಾನ ಮಾಡ. ಬಸ್ಸು, ಮಾವಯ್ಯ ಏನು ಹೇಳ್ತಾನೆ ಇಲ್ಲ. ಅವ್ರ ಚಿಂತೆಗೆ ಏನು ಕಾರಣ ಅಂತ
ಏನಾದ್ರೂ ಮುಚ್ಚಿ ಕೇಳಿ ಹೇಳೋ ಹೇಳ ವರ್ಷೋ ಅಮ್ಮಯ್ಯ ನನ್ನ ಮಾತು ಮೀರಿ ಶಿವಗೆ ಏನು ಹೇಳ್ಬೇಡಪ್ಪ. ಈಗಷ್ಟೇ ಮದುವೆ ಆಗಿರೋ ಹುಡುಗ ಅವನು ಹೆಂಡತಿ ಜೊತೆ ಖುಷಿಯಾಗಿದೆ ಅನ್ಸ್ಕೊಳೋ ನೋಡಪ್ಪ. ನೆಮ್ಮದಿ ಆಗಿರೋ ಅವನು ಬೇಜಾರು ಮಾಡಿಕೊಂಡ್ರೆ ಸ್ವಲ್ಪ ದಿವಸ ಬದುಕಿರೋ ನಾನು ಇವತ್ತು ಹೊರಡ್ತೀನಿ ಅಷ್ಟೇ. ದೇವ್ರೆ ಸಾಧ್ಯ ಅವ್ರೆ ಇಂಥ ಪರೀಕ್ಷೆ. ಏಯ್ ಪರಶು, ನಾನು ಶಿವ ಮೇಲೆ ಒಂದೇ ಒಂದು ಗೆರೆ ಬಿದ್ದರೂ ಅದು ಸುಮ್ಮನಿರಲ್ಲ. ನೀನು ನಮ್ಮ ಮಗ ಅಂತೂ ನೋಡಲ್ಲ ನೋಡು. ಶಿವ ನೀನು ಬಾ ಬಾ ಶಿವ, ನೀನು ಸುಮ್ಮನೆ ಬಾ. ಇಂಥ ಬಂಗಾರ ಮನ್ಸಿರೋ ಮಾವ ಹಿಂಗೆ ನನಗೇನು ಮಾಡೋಕ್ಕಾಯ್ತಿಲ್ವಲ್ಕ. ಶಿವ ಬಾ ಅಳ್ಬೇಡ, ನಾನು ಇದ್ದೀನಿ ನೋಡ್ಕೊತೀನಿ ಬಾ. ಮಾವಯ್ಯ ಹಿಂಗೇನು ಹಾಕಿಲ್ಲ, ನಾನು ನೀವು ಬಾ ಅಳ್ಬೇಡ. ಹಾಕಳವ ಅವಳೆ ಎಲ್ಲ ಒಳ್ಳೇದಾಯ್ತದೆ. ಬಸ್ಸು ಏನಾಯ್ತಂತ ಹೇಳ. ಹೇಳ್ತೀನಿ ಬಾ ಶಿವ. ಬಸ್ಸು ಏನಂತ ಹೇಳ. ಶಿವ ನೀನೇನೋ ಅಪ್ಪನ ಮಾತು ಕೇಳಲ್ವಂತೆ ಅಂತ 3 ಜನಗಳು ಮಾತಾಡವ್ರೆ. ಬೆಡ್ತಷ್ಟು ಪ್ರೀತಿ ಇಟ್ಕೊಂಡಿರೋ ಅಪ್ಪಯ್ಯ ನೊಂದ್ಕೊಳ್ಳಲ್ವೇನ್ಲ. ಶಿವ ಅಪ್ಪಯ್ಯ 4-5 ಪತ್ರ ಮಾಡಿಸವ್ರೆ, ಅದಕ್ಕೇನೋ ನಿನ್ನ ಸೈನ್ ಬೇಕಂತೆ. ಎಷ್ಟು ಉಜ್ಜಿದ್ರು ಹೇಳೋದು ನೆನಪೇ ಹೋಗಕ್ಕಿಲ್ಲ. ಬರ್ಲಾ ಬರ್ಡೇ ಬಾಯ್, ವಿಶ್ ಹ್ಯಾಪಿ ಬರ್ಡೇ ಕಲ್ಲ. ಆಶೀರ್ವಾದ ಮಾಡೋಣ. ನೀ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿಕ್ಕಲ್ಲ. ಅಜಯ್ ಒಳ್ಳೇದಾಗಲಿ ಮಗ, 100 ಕಾಲ ಚೆನ್ನಾಗಿ ಬದುಕು. ಅತ್ಗೆ 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 ಆಶೀರ್ವಾದ ಮಾಡಿ. ಅಯ್ಯೋ ಒಳ್ಳೇದಾಗಲಿ. ಹಲೋ, ಹಾಂ ಹೇಳಿ. ಯಾವಾಗ? ಹಾಂ ಬರ್ತೀವಿ. ಸೋಮ ಹೊಸ ಅರ್ಜೆಂಟ್ ಕೆಲಸ ಅದೇ, ಬರ್ಲಾ? ಯಾಕಣ್ಣ ಏನಾಯ್ತು? ಅಲ್ಲ ಅದು ಈರ್ಭದ್ರಯ್ಯನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತಂತೆ. ಸರಿ ನಡಿ. ನಿಂತ್ಕೊಳ್ರಲ್ಲೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.